ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾಚಾರುಮಾಮಿಹ ವಾದಯೇತ್. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ. ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ದಿವಸ ಪುರುಷೋತ್ತಮ ರೂಪಿಯಾದ ಪರಮಾತ್ಮನ ಆರಾಧನೆಯನ್ನು, ಸ್ಥಾಪನೆಯನ್ನು ಹಾಗೂ ಷೋಡಶೋಪಚಾರ ಪೂಜಾ ವಿಧಾನವನ್ನು ಯಾವ ಕ್ರಮದಲ್ಲಿ ಮಂತ್ರಗಳಿಂದ ಮಾಡಬೇಕು ಅಂತನ್ನುವುದನ್ನು ತಿಳಿದಿದ್ದೇವೆ. ಮುಂದೆ ರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಪುರುಷೋತ್ತಮ ಮಾಸದಲ್ಲಿ ಯಾವ ನಿಯಮಗಳ ಆಚರಣೆಯನ್ನು ಮಾಡಬೇಕು ಅದನ್ನು ಸುದೀರ್ಘವಾಗಿ ನನಗೆ ತಿಳಿಸಿರಿ ಅಂತ ಕೇಳಿದಾಗ ವಾಲ್ಮೀಕಿ ಋಷಿಗಳು ಹೇಳ್ತಾ ಇದ್ದಾರೆ, ರಾಜ, ಪುರುಷೋತ್ತಮ ಮಾಸದಲ್ಲಿ ಮಾಡುವ ಯಾವ ಒಂದು ವಿಹಿತವಾದ ವ್ರತವೂ ಕೂಡ ಮಹಾಫಲವನ್ನು ಕೊಡುತ್ತದೆ. ಅದು ಅಲ್ಪವಾಗಿರಬಹುದು, ದೊಡ್ಡದಾಗಿರಬಹುದು. ಯಾವ ಒಂದು ನಿಯಮವನ್ನು ಪರಿಪಾಲನೆ ಮಾಡಿದಾಗಲೂ ಅದು ಮಹಾಫಲವನ್ನು ಕೊಡುತ್ತದೆ. ಒಂದೊಂದು ಕ್ರಮದಲ್ಲಿ ಅವರು ಹೇಳ್ತಾ ಇದ್ದಾರೆ, ಹವಿಷಾನ್ನಂಚ ಭುಂಜೀತ ಪ್ರಯತಃ ಪುರುಷೋತ್ತಮೇ. ಹವಿಷಾನ್ನವನ್ನು ಈ ಈ ಪುರುಷೋತ್ತಮ ಮಾಸದಲ್ಲಿ ಸ್ವೀಕಾರವನ್ನು ಮಾಡಬೇಕು. ಈ ಹವಿಷಾನ್ನ ಅಂದರೆ ಯಾವುದು ಅಂತಂದರೆ ಗೋಧಿ ಮತ್ತು ಜವೆಗೋಧಿ, ಅಕ್ಕಿ, ಸಕ್ಕರೆ, ಹೆಸರು, ಎಳ್ಳು, ನೆಲಗಡಲೆ ಅಂದರೆ ಶೇಂಗಾ ಅಂತ ನಾವು ಕರಿತೇವೆ, ಆಮೇಲೆ ಗೆಣಸು, ಸೌತೆಕಾಯಿ, ರಂಭ ಬಾಳೆಹಣ್ಣು, ಸೈಂಧವ ಲವಣ ಅಥವಾ ಸಮುದ್ರದ ಲವಣ, ಮೊಸರು, ತುಪ್ಪ, ಬೆಣ್ಣೆ ಕಡಿಯದೇ ಇರುವ ಮಜ್ಜಿಗೆ, ಹಾಲು, ಹಲಸಿನ ಹಣ್ಣು, ಮಾವಿನ ಹಣ್ಣು, ಅರಳೆಕಾಯಿ, ಜೀರಿಗೆ, ಶುಂಠಿ, ಹುಣಸೆ, ಆಮೇಲೆ ನೆಲ್ಲಿಕಾಯಿ, ಕಡಗೋಲು ನೆಲ್ಲಿಕಾಯಿ ಅಂತ ಹೇಳ್ತಾರೆ ಅದು, ಬೆಲ್ಲವನ್ನು ಬಿಟ್ಟು ಕಬ್ಬಿನಿಂದ ತಯಾರಿಸಿರ್ತಕ್ಕಂತಹ ಪದಾರ್ಥಗಳು, ತುಪ್ಪದಲ್ಲಿ ಕರೆದಿರುವ ಪದಾರ್ಥಗಳು, ಇವುಗಳನ್ನೆಲ್ಲ ಹವಿಷಾನ್ನ ಅಂತ ಕರೆದಿದ್ದಾರೆ. ಒಂದು ತಿಂಗಳಿನವರೆಗೆ ಇವುಗಳನ್ನು ಸ್ವೀಕಾರವನ್ನು ಮಾಡಬೇಕು ಎಂಬುದಾಗಿ ಹೇಳಿ, ಆಮಿಷವನ್ನು ಪರಿತ್ಯಾಗವನ್ನು ಮಾಡಬೇಕು, ಮಾಂಸವನ್ನು ತಿನ್ನಬಾರದು ಅಂತ ಹೇಳಿದ್ದಾರೆ. ಮಾಂಸ ಅಂದಾಗ ನಾವು ಯಾರು ಮಾಂಸವನ್ನು ತಿನ್ನೋದೇ ಇಲ್ಲವಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮೋಹಕವಾದ ಪದಾರ್ಥಗಳು, ಮಾದಕವಾದ ಪದಾರ್ಥಗಳು ಅಂದರೆ ಬಹುಕಾಲದವರೆಗೆ ಮತ್ತು ತಂದು ಕೊಡತಕ್ಕಂತಹ ಪದಾರ್ಥಗಳು, ಮಾಂಸ, ಹುಳಿ ಗಂಜಿ, ಬೋರೆಹಣ್ಣು, ನೀಲಿಯ ಉದ್ದಿನ ಬೇಳೆ ಅಂದರೆ ಹೊಟ್ಟು ತೆಗೆಯದೇ ಇರತಕ್ಕಂತಹ ಉದ್ದಿನ ಬೇಳೆ, ಕರಿ ಸಾಸಿವೆ ಹಾಗೂ ಬೋರೆಹಣ್ಣು, ಚವಳಿಕಾಯಿ, ಇವೆಲ್ಲ ಮಾದಕವಾದ ಪದಾರ್ಥಗಳು ಆಮಿಷದ ಸಮಾನ. ಆದ್ದರಿಂದಾಗಿ ಇವುಗಳನ್ನು ಸ್ವೀಕಾರ ಮಾಡಬಾರದು ಎಂಬುದಾಗಿ ಹೇಳಿದ್ದಾರೆ. ಅದರಂತೆ ಸ್ವಭಾವದಿಂದಲೇ ದುಷ್ಟವಾದ ಅಂದರೆ
ಬಹುಕಾಲದವರೆಗೆ ದೀರ್ಘವಾಗಿ ಅವು ಜೀರ್ಣವಾಗದೇ ಇರುವ, ವಾಸನೆಯಿಂದ ದುಷ್ಟವಾದ ಮತ್ತು ರೂಪದಿಂದ ದುಷ್ಟವಾದ, ಗಂಧದಿಂದ ದುಷ್ಟವಾದ ಪದಾರ್ಥಗಳನ್ನು ಸೇವನೆ ಮಾಡಬಾರದು. ಪರಾನ್ನವನ್ನು ಸ್ವೀಕಾರ ಮಾಡಬಾರದು. ಪರರಿಗೆ ದ್ರೋಹವನ್ನು ಮಾಡಬಾರದು. ಪರಸ್ತ್ರೀ ಗಮನವನ್ನು ಮಾಡಬಾರದು. ಈ ಪುರುಷೋತ್ತಮ ಮಾಸದಲ್ಲಿ ವಿಹಾರಾದಿಗಳನ್ನು ಮಾಡಬಾರದು. ಪುಣ್ಯಕ್ಷೇತ್ರಗಳಿಗೆ ಹೋಗಬಹುದು, ಆದರೆ ವಿಹಾರಕ್ಕೆ ಎಂಬುದಾಗಿ ಯಾತ್ರೆಯನ್ನು ಮಾಡಬಾರದು. ಆಮೇಲೆ ದೇವತೆಗಳು, ವೇದಗಳು, ಬ್ರಾಹ್ಮಣರು, ಗುರುಗಳ ಸಮಾನರಾದ ಹಿರಿಯರು ಅವರನ್ನೆಂದೂ ದ್ರೋಹವನ್ನು ಮಾಡಬಾರದು, ನಿಂದೆಯನ್ನು ಮಾಡಬಾರದು. ಸ್ತ್ರೀರಾಜ ಮಹತಾಂ ನಿಂದ, ಸ್ತ್ರೀಯರನ್ನು, ರಾಜರನ್ನು, ಮಹಾತ್ಮರನ್ನು ಸರ್ವಥಾ ನಿಂದನೆಯನ್ನು ಮಾಡಬಾರದು. ಕಾಮಕ್ರೋಧಾದಿಗಳನ್ನು ಪರಿತ್ಯಾಗ ಮಾಡಬೇಕು. ಇವು ಸರ್ವಕಾಲದಲ್ಲಿಯೂ ನಿಷಿದ್ಧ. ತತ್ರಾಪಿ ಈ ಪುರುಷೋತ್ತಮ ಮಾಸದಲ್ಲಿ ವಿಶೇಷವಾಗಿ ನಿಯಮವನ್ನು ಮಾಡಿಕೊಂಡು ಮನುಷ್ಯ ತಾನು ಜೀವನವನ್ನು ಕಳೆಯಬೇಕು. ಪ್ರಾಣ್ಯಂಗಂ, ಪ್ರಾಣಿಗಳ ಅಂಗ ಅವು ನಿಷಿದ್ಧ. ಅಂದರೆ ಕೂದಲು, ಉಗುರು, ಪುಚ್ಛ ಹಾಗೂ ಹಲ್ಲು ಇಂತಹ ಪದಾರ್ಥಗಳನ್ನು ಸ್ಪರ್ಶ ಮಾಡಬಾರದು. ಭೋಜನಾದಿಗಳು ಇವು ಕಣ್ಣಿಗೆ ಕಂಡರೆ, ಕೈಗೆ ತಾಕಿದರೆ ಅವುಗಳನ್ನು ಪರಿತ್ಯಾಗವನ್ನು ಮಾಡಬೇಕು. ಚೂರ್ಣಂ, ಸಿಂಪೆಯ ಪುಡಿಯನ್ನು ಮಾಡಿ ಸುಣ್ಣವನ್ನು ಮಾಡಿ ತಿಂತಾ ಇರ್ತಾರೆ, ಅದು ಕೂಡ ಇದು ಮಾಂಸ ಸಮಾನ ಅಂತ ಹೇಳಿದ್ದಾರೆ. ಜಂಬೀರಂ ಆಮಿಷಂ, ಆಮೇಲೆ ಹುಳಿಯಾದ, ಅತೀ ಹುಳಿಯಾಗಿರ್ತಕ್ಕಂತಹ ಹಣ್ಣನ್ನು, ನಿಂಬೆಹಣ್ಣು ಮೊದಲಾದವುಗಳನ್ನು ಸ್ವೀಕಾರ ಮಾಡಬಾರದು. ಧಾನ್ಯೇ ಮಸೂರಿಕಾ ಪ್ರೋಕ್ತ, ಧಾನ್ಯದಲ್ಲಿ ಮಸೂರಿ ಅಂತ ಧಾನ್ಯವಿದೆ, ಅಂತಹ ಮಸೂರಿ ಧಾನ್ಯವನ್ನು ಸ್ವೀಕಾರ ಮಾಡಬಾರದು. ಅನ್ನಂ ಪರ್ಯುಷಿತಂ ತಥಾ, ತಂಗಳಾಗಿರ್ತಕ್ಕಂತಹ ಅನ್ನವನ್ನು ಸ್ವೀಕಾರ ಮಾಡಬಾರದು. ಆಕಳು, ಎಮ್ಮೆ ಅಥವಾ ಕೊನೆ ಪಕ್ಷದಲ್ಲಿ ಅಜ, ಆಡಿನ ಹಾಲನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಯಾವ ಹಾಲು ಅಂದರೆ ಆ ಹಾಲನ್ನು ಸ್ವೀಕಾರ ಮಾಡಬಾರದು. ದ್ವಿಜಕ್ರೀತ ರಸಾಸ್ಸರ್ವೇ, ಬ್ರಾಹ್ಮಣರ ವಿಕ್ರಯದಿಂದ ಬಂದಿರತಕ್ಕಂತಹ, ಅಂದರೆ ಬ್ರಾಹ್ಮಣರು ಅಂಗಡಿಯನ್ನು ಇಟ್ಟುಕೊಂಡಾಗ ಅಲ್ಲಿ ವಿಕ್ರಯವನ್ನು ಮಾಡಿರುವ ಲವಣ, ಉಪ್ಪು ಮತ್ತು ಭೂಮಿಯಲ್ಲಿ ಹುಟ್ಟಿರ್ತಕ್ಕಂತಹ ಯಾವ ಪದಾರ್ಥಗಳಾಗಲಿ ಅವುಗಳನ್ನು ಸ್ವೀಕಾರ ಮಾಡಬಾರದು. ತಾಮ್ರ ಪಾತ್ರೆಯಲ್ಲಿರುವ ಹಾಲನ್ನು ಸ್ವೀಕಾರ ಮಾಡಬಾರದು. ಜಲಂ ಚರ್ಮಣಿ ಸಂಸ್ಥಿತಂ, ಚರ್ಮದ ಚೀಲದಲ್ಲಿರ್ತಕ್ಕಂತಹ ನೀರನ್ನು ಕುಡಿಯಬಾರದು. ಇವೆಲ್ಲ ನಿಷಿದ್ಧ. ಸರ್ವಕಾಲದಲ್ಲಿಯೂ ನಿಷಿದ್ಧ, ಅಧಿಕ ಮಾಸದಲ್ಲಿ ವಿಶೇಷವಾಗಿ ನಿಷಿದ್ಧ. ಕೇವಲ ತನಗಾಗಿ ಅಡಿಗೆಯನ್ನು ಮಾಡಿಕೊಂಡು ಎಂದೂ ಭೋಜನವನ್ನು ಮಾಡಬಾರದು. ಬ್ರಾಹ್ಮಣರಿಗೆ, ಸುವಾಸಿನಿಯರಿಗೆ, ಮಕ್ಕಳಿಗೆ, ಬ್ರಹ್ಮಚಾರಿಗಳಿಗೆ ಭೋಜನವನ್ನು ಮಾಡಿಸಿ ತಾನು ಊಟವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಈ ತರಹ ಮಾಡದೆ ಕೇವಲ ಸ್ವಾರ್ಥಕ್ಕಾಗಿ ತಾನು ಅನ್ನವನ್ನು ಬೇಯಿಸಿಕೊಂಡು ತಿಂದರೆ ಅದು ಮಾಂಸದಂತೆ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಜೊತೆಗೆ ಇನ್ನೂ ಕೆಲವು ನಿಯಮವನ್ನು ಹೇಳ್ತಾರೆ. ಬ್ರಹ್ಮಚರ್ಯಂ, 1 ತಿಂಗಳಿನವರೆಗೆ ಬ್ರಹ್ಮಚರ್ಯ ವ್ರತದಿಂದ ಇರಬೇಕು, ಶಾರೀರಿಕವಾಗಿಯೂ ಹಾಗೂ ಬ್ರಹ್ಮಚರ್ಯ ಅಂದರೆ ವೇದಾದಿ ಶಾಸ್ತ್ರಗಳ ನಿರಂತರವಾಗಿರುವ ಶ್ರವಣ, ಚಿಂತನ, ಮನನ ಇವುಗಳನ್ನು ಮಾಡಬೇಕು. ಅಧಶಯ್ಯಾಂ, ನೆಲದ ಮೇಲೆ ಮಲಗಬೇಕು. ಅಂದರೆ ಒಳ್ಳೆಯ ಹಾಸಿಗೆ, ಸುಪ್ಪತ್ತಿಗೆ, ಮಂಚ ಇವುಗಳನ್ನು ಬಿಡೋದು ಒಂದು ನಿಯಮ ಎಂಬುದಾಗಿ ಹೇಳಿದ್ದಾರೆ. ಪತ್ರಾವಲ್ಯಾಂಚ ಭೋಜನಂ, 1 ತಿಂಗಳು ಪತ್ರಾವಳಿಯಲ್ಲಿ ಭೋಜನವನ್ನು ಮಾಡಬೇಕು. ಇನ್ನೊಂದು ವ್ರತವನ್ನು ಹೇಳ್ತಾರೆ. ಅನೇಕ ವ್ರತಗಳು ಇವೆ. ನಕ್ತವ್ರತ ಅಂತ ಹೇಳಿದ್ದಾರೆ. ರಾತ್ರಿ ಕಾಲದಲ್ಲಿ ಭೋಜನವನ್ನು ಮಾಡುವುದು ಇದೊಂದು ಪರಮಾತ್ಮನಿಗೆ ಪ್ರಿಯಕರವಾದದ್ದು. ಇನ್ನು ರಜಸ್ವಲೆಯಾದವರು, ಅಂತ್ಯಜರು, ಮ್ಲೇಚ್ಛರು, ಪತಿತರು, ವ್ರಾತ್ಯರು ಅವರ ಜೊತೆಗೆ
ಸಂಭಾಷಣ ಅಥವಾ ಅವರ ಸ್ಪರ್ಶ ಇವುಗಳನ್ನು ಸರ್ವಥಾ ನವದೇತ್ ಪುರುಷೋತ್ತಮೇ, ಅವರ ಜೊತೆ ಮಾತನ್ನೂ ಆಡಬಾರದು ಅಂತ ಹೇಳಿದ್ದಾರೆ. ಅವರು ನೋಡಿರುವ ವಸ್ತುಗಳನ್ನು ಕೂಡ ಅಡಿಗೆಯನ್ನು ಮಾಡಬಾರದು. ಕಾಗೆ ಮುಟ್ಟಿರುವ ಪದಾರ್ಥ, ಸೂತಕದ ಮನೆಯಲ್ಲಿ ಭೋಜನ, ಇದನ್ನು ಮಾಡಬಾರದು. ದ್ವಿಪಾಚಿತಂ, 2 ಸಲ ಬೇಯಿಸಿರ್ತಕ್ಕಂತಹ ಅನ್ನವನ್ನು ತಿನ್ನಬಾರದು. ಇವೆಲ್ಲ ಇವತ್ತಿನ ಕಾಲದಲ್ಲಿ ನಾವು ನೋಡ್ತೇವೆ. ಒಂದು ಸಲ ಅರ್ಧ ಪಕ್ವವಾಗಿ ಆಮೇಲೆ ಮತ್ತೊಮ್ಮೆ ಪಾಕವನ್ನು ಮಾಡಿ ಬೇಯಿಸಿರುವ ಅನ್ನವನ್ನು ತಿನ್ನಬಾರದು ಎಂಬುದಾಗಿ. ದಗ್ಧಾನ್ನಂ, ಹೊತ್ತಿರುವ ಅನ್ನ, ಕಪ್ಪಾಗಿರ್ತದೆ ಅಂಥ ಹೊತ್ತಿರುವ ಅನ್ನವನ್ನು ತಿನ್ನಬಾರದು. ಅದರ ಜೊತೆಗೆ ಇನ್ನೂ ಅನೇಕ ನಿಯಮಗಳನ್ನು ಹೇಳಿದ್ದಾರೆ. ಪಲಾಂಡು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಆಮೇಲೆ ನಾಯಿಯ ಕೊಡೆ, ಮಶ್ರೂಫ್ ಅಂತ ಕರೀತಾರೆ, ಅದನ್ನು, ಗಜ್ಜರಿ, ಕಮಲದ ದೇಟು, ಮೂಲಂಗಿ, ನುಗ್ಗಿಕಾಯಿ ಇವುಗಳನ್ನು ಸರ್ವಥಾ ತಾನು ಸ್ವೀಕಾರವನ್ನು ಮಾಡಬಾರದು ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಹೇಳುವುದರ ಜೊತೆಗೆ ಈ ಮಾಸದಲ್ಲಿ ಅನೇಕ ವ್ರತಗಳನ್ನು ಕೂಡ ಮಾಡಬಹುದು. ಅದರ ಬಗ್ಗೆಯೂ ಪುರಾಣ ಹೇಳಿಕೊಡ್ತಾ ಇದೆ. ಉಪವಾಸ ವ್ರತ, 1 ತಿಂಗಳು ಪೂರ್ಣವಾಗಿ ಉಪವಾಸವನ್ನು ಮಾಡುವ ವ್ರತ, ಅದು ಇವ ಕಾಲದಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ವಿಹಿತವಾಗಿರುವ ಫಲ ಪುಷ್ಪಗಳನ್ನು ಸೇವನೆ ಮಾಡಬೇಕು, ಹಾಲನ್ನು ಸೇವನೆ ಮಾಡಬೇಕು. ಆದರೆ ಈ ಬಾರಿ ಕ್ಷೀರವ್ರತ ಇದ್ದದ್ದರಿಂದಾಗಿ ಹಾಲಿನ ಸ್ಥಳದಲ್ಲಿ ಎಳೆನೀರನ್ನು, ಹಣ್ಣುಗಳನ್ನು ಸೇವನೆಯನ್ನು, ಮಜ್ಜಿಗೆಯನ್ನು ಸೇವನೆಯನ್ನು ಮಾಡತಕ್ಕಂಥ ಒಂದು ವ್ರತ ಉಪವಾಸ ವ್ರತ. ಅಥವಾ ಏಕಭುಕ್ತ ಅಂತ ಕರೆದಿದ್ದಾರೆ. 1 ಬಾರಿ ಊಟವನ್ನು ಮಾಡೋಣ, ಅದು ಏಕೋಡಿ ಅಂತೂ ಕರೀತಾರೆ. 1 ಬಾರಿ ಎಲೆಯಲ್ಲಿ ಹಾಕಿಕೊಂಡದ್ದನ್ನು ಮಾತ್ರ ಸ್ವೀಕಾರ ಮಾಡಬೇಕು, ಮತ್ತೆ ಮತ್ತೆ ಹಾಕಿಸಿಕೊಳ್ಳಬಾರದು. ಏಕಭುಕ್ತ, 1 ಹೊತ್ತು ಊಟವನ್ನು ಮಾಡಬೇಕು. ಇನ್ನೊಂದು ನಕ್ತ ಭೋಜನ ಅಂತ ಕರೆದ, ರಾತ್ರಿ ಕಾಲದಲ್ಲಿ ಭೋಜನ. ಬೆಳಿಗ್ಗೆ ದೇವತೆಗಳು, ಮಧ್ಯಾಹ್ನದಲ್ಲಿ ಪಿತೃಗಳು, ಸಾಯಂಕಾಲ ಋಷಿಗಳು, ರಾತ್ರಿಯಲ್ಲಿ ತಾನು ಭೋಜನವನ್ನು ಮಾಡೋದು ನಕ್ತ ಭೋಜನ ಎಂಬುದಾಗಿ ವ್ರತ ಇದೆ. ಅಯಾಚಿತ ವ್ರತ ಅಂತ ಇದೆ. ಅಂದರೆ ಯಾರಿಗೂ ಬೇಡದೆ ಯದೃಚ್ಛೆಯಿಂದ, ಪರಮಾತ್ಮನ ಇಚ್ಛೆಯಿಂದ ಪ್ರಾಪ್ತವಾಗಿರ್ತದೆಯಲ್ಲ, ಅದರಿಂದಲೇ ತಾನು ಈ ತಿಂಗಳೆಲ್ಲ ಕಾಲವನ್ನು ಕಳೆಯಬೇಕು. ಅದರ ಜೊತೆಗೆ ಧಾರಣ ಪಾರಣ ವ್ರತ ಅಂತ ಹೇಳಿದ್ದಾರೆ. ಧಾರಣ ಅಂದರೆ ಉಪವಾಸ, ಪಾರಣ ಅಂದರೆ ಊಟ. ಅಂದರೆ 1 ದಿನ ಉಪವಾಸ, ಮರುದಿನ ಮತ್ತೆ ಭೋಜನ, ಅದರ ಮರುದಿವಸ ಮತ್ತೆ ಉಪವಾಸ, ಮತ್ತೆ ಅದರ ಮರುದಿವಸ ಭೋಜನ. ಈ ರೀತಿಯಾಗಿ ಧಾರಣ ಪಾರಣ ವ್ರತ ಎಂಬುದಾಗಿ 5 ವ್ರತಗಳನ್ನು ಹೇಳಿದ್ದಾರೆ. ಉಪವಾಸ, ಏಕಭುಕ್ತ, ನಕ್ತ ಭೋಜನ, ಅಯಾಚಿತ ಮತ್ತು ಧಾರಣ ಪಾರಣ. 1 ತಿಂಗಳಿನವರೆಗೆ ಮಾಡಬೇಕಾಗಿರ್ತಕ್ಕಂತಹ ಈ ವ್ರತಗಳು ವಿಶೇಷವಾಗಿ ಪುಣ್ಯವನ್ನು ಕೊಡ್ತಕ್ಕಂಥದ್ದು. ಇನ್ನೊಂದು ಲಘು ವಿಷ್ಣು ಪಂಚಕ ಅಂತ ಹೇಳ್ತಾರೆ. 1 ವರ್ಷ ಸಂಪೂರ್ಣವಾಗಿ ವಿಷ್ಣು ಪಂಚಕ ವ್ರತವನ್ನು ಮಾಡಬೇಕು. ಭಾದ್ರಪದ ಮಾಸದಲ್ಲಿ ಪ್ರಾರಂಭವನ್ನು ಮಾಡಿ 1 ವರ್ಷ ಮಾಡಬೇಕು. ಒಟ್ಟು 60 ಉಪವಾಸಗಳು 1 ವರ್ಷದಲ್ಲಿ ಬರುತ್ತವೆ. ಅದು ವಿಷ್ಣು ಪಂಚಕ ವಿಹಿತವಾದದ್ದು. ಲಘು ವಿಷ್ಣು ಪಂಚಕ ಅಂತಂದರೆ ಈ ಅಧಿಕ ಮಾಸದಲ್ಲಿ 5 ಉಪವಾಸಗಳು ಬಂದಾಗ, ಅಂದರೆ 2 ಏಕಾದಶಿಗಳು, 1 ಪೌರ್ಣಮಿ, ಅಮಾವಾಸ್ಯ ಮತ್ತು ಶ್ರವಣ ನಕ್ಷತ್ರ, ಇವ5 ಬಿಡಿ ಬಿಡಿಯಾಗಿ ಬಂದಿದ್ದರೆ ಲಘು ವಿಷ್ಣು ಪಂಚಕ ಅಂತ ಕರೆದಿದ್ದಾರೆ. ಈ ತರಹ ಈ ವ್ರತಗಳನ್ನು ಮಾಡಬಹುದು, ಮಾಡಬೇಕು ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಒಂದೊಂದು ದಿನ 30 ದಿನಗಳು ಇವೆ. ಶುಕ್ಲ ಪಕ್ಷದ 15 ದಿವಸ, ಕೃಷ್ಣ ಪಕ್ಷದ 15 ದಿವಸ. ಆ ಎಲ್ಲ ದಿನಗಳಲ್ಲೂ ಕೂಡ ತಾನು ಒಂದೊಂದು ದಿನ ಒಂದೊಂದನ್ನು ಪರಿತ್ಯಾಗ, ಅದು ಕಾಯಿ ಪಲ್ಯ ಆಗಿರಬಹುದು, ಧಾನ್ಯವಾಗಿರಬಹುದು, ಹಾಲು ಮೊಸರು ಇವುಗಳಾಗಿರಬಹುದು, ಅಥವಾ ಇನ್ಯಾವುದೇ ವಿಧವಾಗಿರುವ ವಿಹಿತವಾದದ್ದನ್ನು ಪರಿತ್ಯಾಗವನ್ನು ಮಾಡತಕ್ಕಂತಹ ವ್ರತಗಳನ್ನು ತಾನು ಮಾಡಬೇಕು. ಅದನ್ನು ಹೇಳಿಕೊಟ್ಟಿದ್ದಾರೆ. ಸ್ವಶಕ್ತಿಯ ವಿಷ್ಣು ತುಷ್ಟಯೇ, ವಿಷ್ಣುವಿನ ಸಂತೋಷಕ್ಕಾಗಿ ಬಾಳೆ, ಕುಂಬಳಕಾಯಿ, ಬೃಹತಿ ಫಲ, ಆಮೇಲೆ
ಶ್ರೀಫಲ ತೆಂಗಿನಕಾಯಿ, ಕಳಿಂಗ, ಆಮೇಲೆ ನಾರಿಕೇಲ, ಪಟೋಲ, ಬದರಿ ಫಲ ಇವೆಲ್ಲ ಶಾಖಗಳನ್ನು ಬಿಡಬೇಕು. ಧಾತ್ರಿ ಫಲ ಇದರ ಪರಿತ್ಯಾಗವನ್ನು ಮಾಡಬೇಕು. ಅದನ್ನು ಮಾಡುವುದರ ಜೊತೆಗೆ ಹೇಳಿಕೊಡ್ತಾ ಇದ್ದಾರೆ. ಅಷ್ಟೆಲ್ಲ ಆಯಾ ತಿಥಿಗಳಲ್ಲಿ ಅದನ್ನು ಬಿಟ್ಟು ಆಮೇಲೆ ಯದ್ಯದ್ಯೋ ವರ್ಜಯೇತ್ ಕಶ್ಚಿತ್ ಪುರುಷೋತ್ತಮ ತುಷ್ಟಯೇ, ಯಾರ್ಯಾರು ಯಾವ ಯಾವ ಈ ಪುರಾಣೋಕ್ತವಾದ ವ್ರತಗಳನ್ನು ಮಾಡಿ ದೇವರ ಪ್ರೀತಿಗಾಗಿ ಅದನ್ನು ಸಮರ್ಪಣೆಯನ್ನು ಮಾಡ್ತಾರೋ ಆಮೇಲೆ ಆ ಬಿಟ್ಟಿರುವ ಪದಾರ್ಥಗಳನ್ನು ಪಾಕವನ್ನು ಮಾಡಿ ಅಡಿಗೆಯನ್ನು ಮಾಡಿ ಬ್ರಾಹ್ಮಣರ ದಂಪತಿಗಳಿಗೆ ಭೋಜನವನ್ನು ಮಾಡಿಸಬೇಕು. ಈ ವಿಧವಾಗಿ ಈ ವ್ರತಗಳು ಅದನ್ನು ಹೇಳಿಕೊಡ್ತಾರೆ ಪುರಾಣದಲ್ಲಿ. ರಾತ್ರಿ ಭೋಜನ ವ್ರತವನ್ನು ಮಾಡಿದವರು, 1 ತಿಂಗಳು ನಕ್ತ ಭೋಜನ ವ್ರತವನ್ನು ಮಾಡಿದವರು ಆಮೇಲೆ 30 ಬ್ರಾಹ್ಮಣ ದಂಪತಿಗಳನ್ನು ಕರೆದು ಒಳ್ಳೆಯ ಊಟವನ್ನು ಮಾಡಿಸಬೇಕು. ಅದಾಗದೇ ಇದ್ದರೆ 9 ಜನ ಬ್ರಾಹ್ಮಣರು ಅಥವಾ ಸಪ್ತ 7 ಜನ ಬ್ರಾಹ್ಮಣರು ಅಥವಾ ಪಂಚ 5 ಜನ ಬ್ರಾಹ್ಮಣರು ಹೀಗೆ ಮಾಡಿಸಬೇಕು. ಅಯಾಚಿತ ವ್ರತವನ್ನು ಮಾಡಿದವರು ಸುವರ್ಣದಾನವನ್ನು ಮಾಡಬೇಕು. ಅಮಾವಾಸ್ಯೆಯವರೆಗೆ ಮಾಸೋಪವಾಸವನ್ನು ಮಾಡಿದವರು ಅವರು ಸುವರ್ಣದಾನವನ್ನು ಮಾಡಬೇಕು. ನೆಲ್ಲಿಕಾಯಿಯನ್ನು ಹಚ್ಚಿಕೊಂಡು 1 ತಿಂಗಳು ಸ್ನಾನವನ್ನು ಮಾಡಿದವರು ಅವರು ಮೊಸರು ಅಥವಾ ಹಾಲಿನ ದಾನವನ್ನು ಮಾಡಬೇಕು. ಫಲವನ್ನೇ 1 ತಿಂಗಳು ಸೇವನೆಯನ್ನು ಮಾಡಿದವರು ಆಮೇಲೆ ಬ್ರಾಹ್ಮಣರಿಗೆ ಒಳ್ಳೆಯ ಬಹುಬೀಜ ಬಹುವಿಧವಾದ ಫಲಗಳನ್ನು ದಾನ ಮಾಡಬೇಕು. ಎಣ್ಣೆಯನ್ನು 1 ತಿಂಗಳು ಕರೆದ ಪದಾರ್ಥಗಳನ್ನು ಮುಟ್ಟುವುದಿಲ್ಲ ಅಂತ ತೈಲವನ್ನು ತ್ಯಾಗವನ್ನು ಮಾಡಿದವರು ಎಣ್ಣೆಯನ್ನು ದಾನ ಮಾಡಬಾರದು. ತೈಲಸ್ಥಾನೇ ಘೃತಂ ಜ್ಞೇಯಂ ಅಂತ ಹೇಳಿದ್ದಾರೆ. ಅವರು ತುಪ್ಪದಲ್ಲಿ ಕರೆದ ಭಕ್ಷ್ಯ ಭೋಜ್ಯಗಳನ್ನು ದಾನವನ್ನು ಮಾಡಬೇಕು, ತುಪ್ಪವನ್ನು ದಾನವನ್ನು ಮಾಡಬೇಕು. ಇನ್ನು ಘೃತ ತುಪ್ಪವನ್ನು 1 ತಿಂಗಳು ಸ್ವೀಕಾರ ಮಾಡದೇ ಇದ್ದವರು ಆಗ ಹಾಲಿನ ದಾನವನ್ನು ಮಾಡಬೇಕು. ಧಾನ್ಯವನ್ನು ತ್ಯಾಗ ಮಾಡಿದವರು ಅಂದರೆ ಅಕ್ಕಿಯನ್ನಾಗಲಿ ಗೋಧಿಯನ್ನಾಗಲಿ ವಿಹಿತವಾದ ಧಾನ್ಯವನ್ನು ತ್ಯಾಗವನ್ನು ಮಾಡಿದವರು ಅವರು 1 ತಿಂಗಳ ಆದ ಮೇಲೆ ಗೋಧಿಯನ್ನು ಅಕ್ಕಿಯನ್ನು ದಾನವನ್ನು ಮಾಡಬೇಕು. ನೆಲದ ಮೇಲೆ ಅಧಶಯ್ಯ, ನೆಲದ ಮೇಲೆ ಮಲಗಿದವರು ತಿಂಗಳಾದ ಮೇಲೆ ಒಳ್ಳೆಯ ಬ್ರಾಹ್ಮಣ ದಂಪತಿಗಳಿಗೆ ಶಯ್ಯಾದಾನವನ್ನು ಮಾಡಬೇಕು. ಇನ್ನು ಎಲೆಯಲ್ಲಿ ಪತ್ರಾವಲ್ಯ ಭೋಜನವನ್ನು ಮಾಡಿದವರು ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕು. ಮೌನವ್ರತವನ್ನು 1 ತಿಂಗಳು ಮೌನವ್ರತವನ್ನು ಮಾಡಿದವರು ಗಂಟೆಯನ್ನು ದಾನ ಮಾಡಬೇಕು, ಎಳ್ಳು ದಾನ ಮಾಡಬೇಕು, ಸುವರ್ಣ ದಾನವನ್ನು ಮಾಡಬೇಕು. ಇದರ ಜೊತೆಗೆ 1 ತಿಂಗಳು ನಖ ಕೇಶ ಧಾರಣೆಯನ್ನು ಮಾಡಿದವರು ಅಂದರೆ ಯಾವುದೇ ವಿಧವಾಗಿರ್ತಕ್ಕಂತಹ ಕಟಿಂಗ್ ಮಾಡಿಕೊಳ್ಳದೇ ಇರತಕ್ಕಂತಹ ಪುರುಷರು ಅವರು 1 ತಿಂಗಳಾದ ಮೇಲೆ ದರ್ಪಣ ಕನ್ನಡಿಯನ್ನು ದಾನವನ್ನು ಮಾಡಬೇಕು. 1 ತಿಂಗಳು ಪಾದರಕ್ಷೆ ಚಪ್ಪಲಿಯನ್ನೇ ಹಾಕಿಕೊಳ್ಳೋದಿಲ್ಲ ಅಂತ ಇದು ಒಂದು ವ್ರತ ಇದೆ. ಆ ತರಹ ವ್ರತವನ್ನು ಮಾಡಿದವರು ಪಾದರಕ್ಷೆಗಳ ದಾನವನ್ನು ಮಾಡಬೇಕು. 1 ತಿಂಗಳು ಉಪ್ಪನ್ನೇ ತಿನ್ನದೇ ಇರತಕ್ಕಂತಹ ಅಲವಣ ವ್ರತ, ಲವಣವಿಲ್ಲದೆ ಪದಾರ್ಥವನ್ನು ತಿಂದಿರುವ ಆ ವ್ರತವನ್ನು ಮಾಡಿದವರು ಬಗೆ ಬಗೆಯಾಗಿರುವ ರಸಭರಿತವಾದ ಪದಾರ್ಥಗಳನ್ನು ತಾನು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕೆಂದರೆ ಒಳ್ಳೆಯ ರಸಯುಕ್ತವಾದ ಜಿಲೇಬಿ, ಗುಲಾಬ್ ಜಾಮೂನು ಆ ತರಹದ ಪದಾರ್ಥಗಳನ್ನು ರಸಭರಿತವಾಗಿರುವ ಆ ಒಳ್ಳೆಯ ಪದಾರ್ಥಗಳನ್ನು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. 1 ತಿಂಗಳು ಅಖಂಡ ದೀಪವನ್ನು ಹಚ್ಚಬೇಕು ಅಂತ ಹೇಳಿದರು. ಮುಂದೆ ಬರೋದಿದೆ. ಆ ದೀಪವನ್ನು ಹಚ್ಚಿದವರು ಬಂಗಾರದ ಬತ್ತಿಯಿಂದ ಕೂಡಿರುವ ದೀಪದ ದಾನವನ್ನು ಮಾಡಬೇಕು. ಇನ್ನು ಧಾರಣಿ ಪಾರಣಿ ವ್ರತವನ್ನು ಮಾಡಿದವರು 1 ತಿಂಗಳು ಅವರು 8 ಸುವರ್ಣಮಯವಾಗಿರುವ ಕಲಶಗಳು ಅಥವಾ 8 ರಜತ ಕಲಶಗಳು, 8 ತಾಮ್ರದ ಕಲಶಗಳು ಅಥವಾ ಇದು ಯಾವುದೂ ಸಾಧ್ಯವಾಗದೇ ಇದ್ದರೆ 8 ಮಣ್ಣಿನ ಕಲಶಗಳನ್ನು ಒಳ್ಳೆಯ ಗಡಿಗೆಗಳನ್ನು ತೆಗೆದುಕೊಂಡು ಬ್ರಾಹ್ಮಣರ ಭೋಜನವನ್ನು ಮಾಡಿಸಿ ಅವರಿಗೆ ದಾನವನ್ನು ಮಾಡಬೇಕು. ಈ ತರಹ ಅನೇಕ ವ್ರತಗಳನ್ನು ಹೇಳಿಕೊಟ್ಟಿದ್ದಾರೆ. ಯಾವುದು ತನಗೆ ಶಕ್ಯವಿದೆಯೋ ಅದನ್ನು ಅವಶ್ಯವಾಗಿ ಎಲ್ಲರೂ ಮಾಡಬೇಕು. ಸಾಮಾನ್ಯವಾಗಿ ಕೆಲವು ವ್ರತಗಳನ್ನು
ಪುರುಷರಿಗೆ, ಕೆಲವು ವ್ರತಗಳನ್ನು ಸ್ತ್ರೀಯರಿಗೆ ಹೇಳಿಕೊಟ್ಟಿರ್ತಾರೆ ಧರ್ಮಶಾಸ್ತ್ರಗಳಲ್ಲಿ. ಆದರೆ ಈ ಪುರುಷೋತ್ತಮ ಮಾಸದ ಈ ವ್ರತಗಳೇನಿವೆಯಲ್ಲ, ಸ್ತ್ರೀಯರು ಹಾಗೂ ಪುರುಷರು ಎಲ್ಲರೂ ಸೇರಿಕೊಂಡು ಮಾಡಬೇಕಾಗಿರುವ ವ್ರತಗಳು ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ವ್ರತಭಂಗೋ ಯಥಾ ನ ಸ್ಯಾತ್ ತಥಾ ಕಾರ್ಯಂ ವಿಚಕ್ಷಣೈ. ಒಂದು ಸಲ ವ್ರತವನ್ನು ಧಾರಣವನ್ನು ಮಾಡಿದ ಮೇಲೆ ಆ ವ್ರತ ಭಂಗ ಆಗದೇ ಇದ್ದಂತೆ ಬಹಳ ಚೆನ್ನಾಗಿ ವ್ರತದ ಪರಿಪಾಲನೆಯನ್ನು ಮಾಡಬೇಕು ಎಂಬುದಾಗಿ ಅದನ್ನು ಹೇಳಿದ್ದಾರೆ. ಒಂದು ತಿಂಗಳು ಉಪವಾಸ ವ್ರತ ಮಾಡಬೇಕು, ಅದು ಶಕ್ಯವಿಲ್ಲ. ಪೂರ್ವ ಯುಗಗಳಲ್ಲಿ ಮಾಡ್ತಾ ಇರಬಹುದು. ಈ ಯುಗಗಳಲ್ಲಿ ಪೂರ್ಣ ಉಪವಾಸವಿಲ್ಲ. ಅದರ ಸ್ಥಳದಲ್ಲಿ ಘೃತಪಾನಂಚ ಪಯಃಪಾನಂ, ತುಪ್ಪವನ್ನು ಅಥವಾ ಸ್ವಲ್ಪ ಒಂದು ವ್ಯವಸ್ಥಿತವಾದ ಒಂದು ಪಾತ್ರದಲ್ಲಿ ಹಾಲು ಅದನ್ನು ಹಾಕಿಕೊಂಡು ಪಾನವನ್ನು ಮಾಡಬಹುದು. ಅದು ಉಪವಾಸ ವ್ರತದ ಕೆಳಗಡೆಗೇ ಅದು ಬರ್ತದೆ ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಅದರ ಜೊತೆಗೆ ಶ್ರೀಮದ್ ಭಾಗವತಂ ಭಕ್ತ್ಯಾ ಶ್ರೋತವ್ಯಂ ಪುರುಷೋತ್ತಮೇ, ಪುರುಷೋತ್ತಮ ಮಾಸದಲ್ಲಿ ನಿಯಮೇನ ಶ್ರೀಮದ್ ಭಾಗವತವನ್ನು ಶ್ರವಣವನ್ನು ಮಾಡಬೇಕು. ಅದಕ್ಕೆ ಎಷ್ಟು ಪುಣ್ಯವಿದೆ, ಅದನ್ನು ಯಾರು ಶಬ್ದಗಳಿಂದ ವರ್ಣನೆಯನ್ನು ಮಾಡಲಿಕ್ಕೆ ಶಕ್ಯವಿಲ್ಲ, ಅಷ್ಟು ಪುಣ್ಯ ಇದೆ. ಈ ಒಂದು ತಿಂಗಳಲ್ಲಿ ಪ್ರತಿದಿನವೂ ತಪ್ಪದೆ ಶಾಲಿಗ್ರಾಮಗಳ ಅರ್ಚನೆಯನ್ನು ಮಾಡಬೇಕು. ತುಳಸಿ ದಳದಿಂದ ವಿಷ್ಣುವಿಗೆ ಅರ್ಚನೆಯನ್ನು ಮಾಡಬೇಕು. ಲಕ್ಷ ತುಳಸಿ, ಲಕ್ಷ ಪುಷ್ಪ, ಅವುಗಳ ಒಂದು ಅರ್ಚನೆಯನ್ನು ಮಾಡಬಹುದು. ಸಾಧ್ಯವಾಗದೇ ಇದ್ದರೆ ಎಷ್ಟೋ ಅಷ್ಟು ತುಳಸಿ ಪುಷ್ಪಗಳನ್ನು ಸಮರ್ಪಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಯಾರು ಈ ತುಳಸಿ ಪುಷ್ಪಗಳ ಅರ್ಚನೆಯನ್ನು ಶಾಲಿಗ್ರಾಮ ರೂಪಿಯಾದ ಪರಮಾತ್ಮನಿಗೆ ಮಾಡುತ್ತಾರೆಯೋ ಅವನಿಗೆ ಯಮದೂತರ ದರ್ಶನವೇ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಈ ಒಂದು ಮಾಸ ಯಾವುದೇ ವ್ರತವನ್ನು ವಿದ್ಯುಕ್ತವಾಗಿ ಶ್ರದ್ಧೆಯಿಂದ ಆಚರಣೆ ಮಾಡಿದರೆ, ನೂರಾರು ಯಜ್ಞ ಯಾಗಗಳನ್ನು ಮಾಡಿದರೆ ಯಾವ ಪುಣ್ಯ ಬರಬೇಕೋ ಅದಕ್ಕಿಂತಲೂ ಅಧಿಕವಾದ ಪುಣ್ಯ ಬರ್ತದೆ. ಯಾಕೆ ಅಂದರೆ ಯಜ್ಞವನ್ನು ಮಾಡುವುದರಿಂದ ಸ್ವರ್ಗ ಪ್ರಾಪ್ತಿಯಾಗ್ತದೆ. ಆದರೆ ಈ ಪುರುಷೋತ್ತಮ ಮಾಸದ ವ್ರತಾಚರಣೆಯಿಂದ ಆ ಸ್ವರ್ಗಕ್ಕಿಂತಲೂ ಮೇಲೆ ಇರತಕ್ಕಂತಹ ಗೋಲೋಕ ಅಂತ ಹೇಳಿದ್ದಾರೆ, ಆ ಗೋಲೋಕದ ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ತಿಂಗಳು ಪೃಥ್ವಿಯಲ್ಲಿ, ದೇವಲೋಕದಲ್ಲಿ ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ತದಭಿಮಾನಿ ದೇವತೆಗಳಿದ್ದಾರೆಯೋ ಆ ಎಲ್ಲ ದೇವತೆಗಳು ಈ ಪುರುಷೋತ್ತಮ ಮಾಸದಲ್ಲಿ ಬಂದು ಸನ್ನಿಹಿತರಾಗಿರ್ತಾರೆ. ಹಾಗಾಗಿ ಯಾವ ವ್ರತವನ್ನು ಯಾರೇ ಶ್ರದ್ಧೆಯಿಂದ ಮಾಡಿದಾಗ ಅದರ ಪೂರ್ಣವಾಗಿರ್ತಕ್ಕಂತಹ ಫಲಪ್ರಾಪ್ತಿಯಾಗ್ತದೆ. ದುಸ್ವಪ್ನಾದಿಗಳು, ದಾರಿದ್ರ್ಯ, ಪಾಪಗಳು ಏನಾದರೂ ಇದ್ದರೆ ಈ ಪುರುಷೋತ್ತಮ ಮಾಸದ ವ್ರತದಿಂದಾಗಿ ಎಲ್ಲ ಪರಿಹಾರವಾಗುತ್ತದೆ ಎಂಬುದಾಗಿ ತಿಳಿಸ್ತಾ, ಈ ವ್ರತವನ್ನು ಮಾಡುವ ಸಂಕಲ್ಪ ಮಾಡಿದ ಕೂಡಲೇ ಎಲ್ಲ ವಿಘ್ನಗಳು ಕೂಡ ಭಗವಂತ ದೂರ ಮಾಡಿ ಅವರಿಂದ ಆ ವ್ರತವನ್ನು ಮಾಡಿಸ್ತಾನೆ ಎಂಬುದಾಗಿ ಈ ತರಹದ ಒಂದೇ ಎರಡೇ ಅನೇಕ ವ್ರತಗಳನ್ನು ಹೇಳಿಕೊಟ್ಟಿದ್ದಾರೆ. ಜೊತೆಗೆ ರಾಜನಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ, ಉತ್ತಮವಾಗಿರುವ ದೀಪದಾನದ ಮಹತ್ವವನ್ನು ಹೇಳ್ತಾ ಇದ್ದೇನೆ ಕೇಳು. ಪೂರ್ವದಲ್ಲಿ ಸೌಭಾಗ್ಯ ಎಂಬ ನಗರದಲ್ಲಿ ಚಿತ್ರಬಾಹು ಎಂಬ ರಾಜನಿದ್ದ. ಅವನು ಒಳ್ಳೆಯ ಸತ್ಯಸಂಧ, ಪ್ರಜಾಪಾಲನ ಪರಾಯಣ, ಸರ್ವಧರ್ಮವನ್ನು ಬಲ್ಲವನು, ಶೀಲರೂಪಗಳಿಂದ ಸಂಪನ್ನನಾದವನು, ಬ್ರಾಹ್ಮಣರನ್ನು ಅರ್ಚನೆಯನ್ನು ಮಾಡುವವನು, ಸದಾ ಸತ್ಕರ್ಮವನ್ನು ಮಾಡುವವನು. ತನ್ನ ಪತ್ನಿ ಚಂದ್ರಕಲಾ, ಅವಳು ಚತುಷ್ಷಷ್ಟಿ ಕಲಾ 64 ಕಲೆಗಳಲ್ಲಿ ನಿಷ್ಣಾತಳು. ಅವಳ ಜೊತೆಗೆ ತಾನು ಸುಖವಾಗಿ ಸಂಸಾರವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಭಗವಂತನ ಆರಾಧನೆಯಿಂದ ಕಾಲವನ್ನು ಕಳೆಯುವ ಕಾಲದಲ್ಲಿ ಒಂದು ಸಲ ಅಗಸ್ತ್ಯ ಮುನಿಗಳು ಅಲ್ಲಿ ಬಂದಿದ್ದಾರೆ. ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅರ್ಘ್ಯಪಾದ್ಯಾದಿಗಳ ಉಪಚಾರವನ್ನೆಲ್ಲ ಮಾಡಿ ವಿನಯದಿಂದ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ರಾಜ ಕೇಳ್ತಾ ಇದ್ದಾನೆ, ಅಗಸ್ತ್ಯರೇ, ಇವತ್ತಿನ ದಿವಸ ನನ್ನ ಜನ್ಮ ಸಫಲವಾಗಿದೆ. ಯಾಕೆಂದರೆ ನಿಮ್ಮಂತಹ ಮಹಾನುಭಾವರು ನನ್ನ ರಾಜ್ಯಕ್ಕೆ ಬಂದಿದ್ದೀರಿ, ಎಲ್ಲ ರಾಜ್ಯವನ್ನು ನಿನಗೆ ನಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಭಕ್ತಿಯಿಂದ
ಭಕ್ತಿಯಿಂದ ಆ ರಾಜ ಸಮರ್ಪಣೆ ಮಾಡಿದಾಗ ಆಗ ಅಗಸ್ತ್ಯ ಋಷಿಗಳು ವರ್ಣನೆ ಮಾಡ್ತಾರೆ, ನೋಡಪ್ಪ ರಾಜ, ನೀನು ವಿಷ್ಣು ಭಕ್ತನಾಗಿದ್ದಿ, ನಿನಗೆ ನಾಸ್ತ್ಯದೇಯಂ ಮಯಾ ತವ, ನೀನು ಏನು ಕೇಳಿದರೂ ನಾನು ಕೊಡ್ಬೋದು. ಯಾಕೆಂದರೆ ಇಂತಹ ಒಳ್ಳೆಯ ರಾಜ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇರುವಾಗ ಪ್ರಜೆಗಳು ಸುಭಿಕ್ಷೆಯಿಂದ ಇರ್ತಾರೆ. ವೈಷ್ಣವರಾದವರಿಗೆ ಅತ್ಯಂತ ಸ್ವಲ್ಪ ದಾನವನ್ನು ಮಾಡಿದರೂ ಕೂಡ ಮೇರು ಪರ್ವತದಷ್ಟು ಪುಣ್ಯ ಬರ್ತದೆ ಅಂತ ಹೇಳಿದ್ದಾರೆ ಎಂಬುದಾಗಿ. ಕಪರ್ದಿಕಾ ಪ್ರಮಾಣಂತೂ, ಒಂದು ಕವಡಿಯಷ್ಟು ಸ್ವಲ್ಪ ಭಾಗದ ಅನ್ನವನ್ನು ದಾನವನ್ನು ಮಾಡಿದರೂ ಕೂಡ ವೈಷ್ಣವರಿಗೆ ಮಹಾಪುಣ್ಯ ಫಲಪ್ರದವಾಗಿದೆ. ಯಾವ ದಿವಸ ವೇದವನ್ನು ಅಧ್ಯಯನವನ್ನು ಮಾಡಿರುವ, ಶಾಸ್ತ್ರಗಳನ್ನು ತಿಳಿದಿರುವ ಬ್ರಾಹ್ಮಣರ ದರ್ಶನವಿಲ್ಲ, ಬ್ರಾಹ್ಮಣರು ಆ ಮನೆಯಲ್ಲಿ ಭೋಜನವನ್ನು ಮಾಡೋದಿಲ್ಲ, ಅವನಿಗೆ ಯಾವ ಪುಣ್ಯವು ಪ್ರಾಪ್ತಿ ಆಗೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಗರ್ಗರು ಮತ್ತು ಗೌತಮರು, ಸುಮಂತುಗಳು ಈ ಎಲ್ಲ ವಿಷಯವನ್ನು ನನಗೆ ತಿಳಿಸಿದ್ದಾರೆ. ಇಂಥ ವೈಷ್ಣವ ರಾಜನೇನು ಅಂಥೇಳಿ ಅಗಸ್ತ್ಯರು ಅವನನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಯಾವ ರಾಜ್ಯದಲ್ಲಿ ವೈಷ್ಣವರು ಇಲ್ಲ ಆ ರಾಜ್ಯದಲ್ಲಿ ಒಂದು ದಿನವೂ ಕೂಡ ವಾಸವನ್ನು ಮಾಡಬಾರದು. ಯಾವ ರೀತಿಯಾಗಿ ಕಣ್ಣು ಇಲ್ಲದೆ ಇರುವ ದೇಹಕ್ಕೆ ಕಳೆ ಇಲ್ಲವೋ, ಪ್ರೀತಿರಹಿತಳಾದ ಭಾರ್ಯೆಯಿಂದ ಸಂಸಾರದಲ್ಲಿ ಸುಖವಿಲ್ಲವೋ, ವೇದ ಜ್ಞಾನವಿಲ್ಲದೆ ಇರುವ ಬ್ರಾಹ್ಮಣ ಹೇಗೆ ಶೋಭಿಸುವುದಿಲ್ಲವೋ, ಹಾಗೆ ವೈಷ್ಣವ ರಾಜನಿಲ್ಲದೆ ಇರುವ ರಾಷ್ಟ್ರಕ್ಕೆ ಶೋಭೆ ಇಲ್ಲ. ದಂತಹೀನೋ ಯಥಾಹಸ್ತಿ, ದೊಡ್ಡ ಆನೆ ಇದೆ, ಹಲ್ಲು ಇಲ್ಲ ಅಂದರೆ ಹಲ್ಲಿಲ್ಲದ ಆನೆಗೆ ಹೇಗೆ ಅದಕ್ಕೆ ಬಲವಿಲ್ಲವೋ, ರೆಕ್ಕೆಗಳಿಲ್ಲದೆ ಇರುವ ಪಕ್ಷಿಗೆ ಹೇಗೆ ಶಕ್ತಿ ಇಲ್ಲವೋ, ದರ್ಭಹೀನವಾಗಿರ್ತಕ್ಕಂಥ ಸಂಧ್ಯಾವಂದನೆ, ತಿಲಹೀನವಾಗಿರುವ ತರ್ಪಣ ಯಾವ ರೀತಿಯಾಗಿಯೋ ಹಾಗೆ ವೈಷ್ಣವ ರಾಜ ನಿಲ್ಲಿರದೇ ಇರುವ ರಾಜ್ಯವು ಅದು ವ್ಯರ್ಥವಾಗಿದೆ ಎಂಬುದಾಗಿ ತಿಳಿಸ್ತಾ, ನಿನ್ನಂಥ ವಿಷ್ಣು ಭಕ್ತನಾದ ರಾಜ ನೀನು ಇದ್ದೀದಿ, ನಿನ್ನ ದೃಷ್ಟಿಯಿಂದ ಪ್ರಜೆಗಳೆಲ್ಲ ಸಫಲರಾಗಿದ್ದಾರೆ ಎಂಬುದಾಗಿ ವರ್ಣನೆಯನ್ನು ಮಾಡಿದಾಗ, ಇಷ್ಟು ವರ್ಣನೆಯನ್ನು ಮಾಡಿ ಅಗಸ್ತ್ಯ ಋಷಿಗಳು ಆ ರಾಜನ ಪ್ರಶಂಸೆಯನ್ನು ಮಾಡಿ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾಜ ಅವನ ಮಡದಿ ಚಿತ್ರಕಳ ಬಂದು ಕೇಳ್ತಾ ಇದ್ದಾಳೆ, ಗುರುಗಳೇ ನೀವು ಮಹಾಜ್ಞಾನಿಗಳು, ನಿಮ್ಮಲ್ಲಿ ನನ್ನ ಕೆಲವು ಪ್ರಶ್ನೆಗಳಿವೆ, ಅದನ್ನು ಕೇಳ್ತಾ ಇದ್ದೇನೆ. ಏನು ಅಂತಂದರೆ, ಕರಸ್ಥಾಮಲವತ್ ಸರ್ವಂ ಜಾನಾಸಿ ತ್ವಂ ಮುನೀಶ್ವರ, ನೀವೆಲ್ಲ ಜ್ಞಾನಿಗಳಾದ್ದರಿಂದಾಗಿ ಎಲ್ಲವನ್ನೂ ಬಲ್ಲವರಾಗಿದ್ದೀರಿ, ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಏನು ಅಂದರೆ, ನಾವು ಬಹಳ ಸತ್ಕರ್ಮವನ್ನು ಮಾಡದೇ ಇದ್ದರೂ ಕೂಡ ಈ ಜನ್ಮದಲ್ಲಿ ಇಷ್ಟು ಸುಖಿಯಾಗಿ ಇದ್ದೇವೆ, ಇದರ ಹಿನ್ನೆಲೆ ಏನು ಅಂತ ಪ್ರಶ್ನೆಯನ್ನು ಮಾಡಿದಾಗ ಅಗಸ್ತ್ಯ ಋಷಿಗಳು ಹೇಳ್ತಾ ಇದ್ದಾರೆ, ಒಂದು ಕ್ಷಣ ದಿವ್ಯ ದೃಷ್ಟಿಯಿಂದ ವಿಚಾರವನ್ನು ಮಾಡಿ ಅವರು ಸೇತಿಹಾಸಂ ಪುರಾತನಂ, ನೋಡಪ್ಪ ನಿನ್ನ ಪೂರ್ವಜನದ ವೃತ್ತಾಂತವನ್ನು ಹೇಳ್ತಾ ಇದ್ದೇನೆ ಕೇಳು. ಪೂರ್ವದಲ್ಲಿ ಚಮತ್ಕಾರವೆಂಬ ಪುರ, ಅಲ್ಲಿ ಮಣಿಗ್ರೀವ ಎಂಬ ಹೆಸರಿನ ಶೂದ್ರ ಜಾತಿಯನಾಗಿರ್ತಕ್ಕಂತಹ ನೀನು, ನಿನ್ನ ಹೆಂಡತಿ ಇವಳು ಆಗ ನಿನ್ನ ಪತ್ನಿಯಾಗಿದ್ದಳು. ನೀನು ಆಗ ಬಹಳ ಹಿಂಸೆಯನ್ನು ಮಾಡಿ ಅನೇಕ ಪ್ರಾಣಿಗಳನ್ನು ಕೊಂದು ಅನೇಕರಿಂದ ಧನವನ್ನು ದೋಚಿ ನೀನಿರುವಾಗ ನಿನ್ನನ್ನು ಕಂಡಿರುವ ಬಂಧು ಬಾಂಧವರೆಲ್ಲ ಕೊನೆಗೆ ನೀನು ವೃದ್ಧನಾಗುವಾಗ ನಿನ್ನ ಸಂಪತ್ತನ್ನೆಲ್ಲ ಕಳೆದು ನಿನ್ನನ್ನು ಊರು ಬಿಟ್ಟು ಹೊರಗಡೆಗೆ ಹಾಕಿದಾಗ ನಿರ್ಮಾನುಷವಾಗಿರುವ ಅರಣ್ಯದಲ್ಲಿ ನೀನು ನಿನ್ನ ಹೆಂಡತಿ ಇದ್ರಿ, ಎಲ್ಲರೂ ನಿಮ್ಮನ್ನು ಪರಿತ್ಯಾಗ ಮಾಡಿದರು, ಆದರೆ ಈ ನಿನ್ನ ಪತ್ನಿ ಮಾತ್ರ ನಿನ್ನ ಸೇವೆ ಮಾಡ್ತಾ ಇದ್ದಳು. ಅಂತಹ ಆ ಕಾಲದಲ್ಲಿ ವೃದ್ಧಾಪ್ಯದಲ್ಲಿ ಮತ್ತೆ ನಿಮಗೆ ಹಣ ಬೇಕು ಅಂತ ಹೇಳಿದಾಗ ನೀವು ಅರಣ್ಯದಲ್ಲಿ ಅಲ್ಲಿ ಕಾಲವನ್ನು ಕಳೀತಾ ಇರುವಾಗ ಉಗ್ರದೇವ ಎಂಬ ಬ್ರಾಹ್ಮಣ ಬಂದ ಕೂಡಲೇ ಅವನಿಗೆ ಬಹಳ ಬಾಯಾರಿಕೆಯಾಗಿತ್ತು. ಬಾಯಾರಿಕೆಯಾದಾಗ ನಡಿಲಿಕ್ಕೂ ಶಕ್ಯವಿರಲಿಲ್ಲ. ನೀವೇನು ಮಾಡಿದರೆ ಅಂದರೆ ಅವನನ್ನು ಕೈ ಹಿಡಿದುಕೊಂಡು ಕರೆದುಕೊಂಡು ಆಶ್ರಮಕ್ಕೆ ಬಂದು ಅವನಿಗೆ ಜಲದಿಂದ ಪ್ರೋಕ್ಷಣೆಯನ್ನು ಮಾಡಿ ಅವನು ಎಚ್ಚೆತ್ತುಕೊಂಡ ತಕ್ಷಣ ಆಗ ಅವನಿಗೆ ಬಾಯಾರಿಕೆ ಹಸಿವೆ ಆಗಿದೆ ಅಂದಾಗ ನೀರು ಕೊಡಿದ್ರೆ ಬೇಡ ಸರೋವರಕ್ಕೆ ಕರೆದುಕೊಂಡು ಹೋಗು ಅಂತ ಹೇಳಿದಾಗ ಸರೋವರಕ್ಕೆ ಹೋಗಿ ಸ್ನಾನವನ್ನು ಮಾಡಿ ತಮ್ಮ ಅನುಷ್ಠಾನವನ್ನು ಮಾಡಿ ನೀರನ್ನು ಪಾನ ಮಾಡಿದ್ದಾರೆ. ನನ್ನ ಮನೆಯಲ್ಲಿರುವ ಈ ಒಂದು ಫಲಪುಷ್ಪಾದಿಗಳನ್ನು ಸ್ವೀಕಾರ ಮಾಡಬೇಕು ಅಂದಾಗ ಆಗ ಅವರು ಹೇಳ್ತಾ ಇದ್ದಾರೆ, ಉಗ್ರದೇವರು ನೀನು ಯಾರು, ನಿನ್ನ ಪರಿಚಯವೇ ನನಗೆ ಇಲ್ಲ, ನಿನ್ನಲ್ಲಿ ಅನ್ನವನ್ನು ನಾನು ಹೇಗೆ ಸ್ವೀಕಾರವನ್ನು ಮಾಡಲಿ ಅಂತ ಕೇಳಿದಾಗ ಆಗ ಅವನು ತನ್ನ ಎಲ್ಲ ಜನ್ಮದ ವೃತ್ತಾಂತವನ್ನು ಹೇಳಿ ಹೀಗೆ ಸ್ವೀಕಾರ ಮಾಡಬೇಕು ಅಂತ ಕೇಳಿದಾಗ ಆಯಿತು ಅಂತ ತಿಳಿದು ಸ್ವೀಕಾರವನ್ನು ಮಾಡಿದ್ದಾರೆ. ಆಮೇಲೆ ನಾನು ಮುಂದೆ ಪ್ರಯಾಗಕ್ಕೆ ಹೊರಟಿದ್ದೇನೆ ಅಂತ ಅವರು ಹೊರಡಲು ಉದ್ಯುಕ್ತರಾಗಿದ್ದಾರೆ, ಪ್ರಯಾಗಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿಯವರೆಗೆ ಇವತ್ತಿನ ಕಥೆಯನ್ನು ತಿಳಿದು ಹೋಗುವಾಗ ಅವರಿಗೂ ಮತ್ತು ಆ
ಮಣಿಗ್ರೀವನಿಗೂ ಆಗಿರುವ ಸಂಭಾಷಣೆಯನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.